ಈಗ ಕಾಂಗ್ರೆಸ್ ಪಕ್ಷದ ವಿದೇಶಾಂಗ ನೀತಿ ಅಲ್ಲ. ಭಾರತ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಾಡಿದಂಥ ವಿದೇಶಾಂಗ ನೀತಿಯಲ್ಲಿ ನಾವು ಯಾವತ್ತೂ ಸಹ ತಟಸ್ಥರಾಗಿದ್ದಂಥವ್ರು. 60ನೇ ದಶಕದಲ್ಲಿ ಅಲಿಪ್ತ ರಾಷ್ಟ್ರಕೂಟವನ್ನು ಪ್ರಾರಂಭ ಮಾಡಿ, ಅದು ಯುಗೋಸ್ಲಾವಿಯಾದ ಜೋಸೆಫ್ ಬ್ರಾಸ್ ಟಿಟೋ, ಆಮೇಲೆ ಈಜಿಪ್ಟ್ನ ನಾಜೀರ್, ಪಂಡಿತ್ ಜವಾಹರ್ಲಾಲ್ ನೆಹರು 3 ಜನವು ಸೇರಿ ಇಡೀ ಪ್ರಪಂಚಕ್ಕೆ ಒಂದು ಅಲಿಪ್ತ ರಾಷ್ಟ್ರಕೂಟದ ಒಂದು ಭದ್ರ ಬುನಾದಿಯನ್ನು ಹಾಕಿ ನಾವೆಲ್ಲರೂ ಸಹ ತಟಸ್ಥರಾಗಿರಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ಕೂಟವನ್ನು ಪ್ರಾರಂಭ ಮಾಡಿದ್ರು. ಈಗ ಸೋನಿಯಾ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ನೋಡಿದಾಗ, ಏನು ಇರಾನ್ನಲ್ಲಿ ಖೊಮೇನಿಯವರ ಹತ್ಯೆ, ಏನವ್ರದ್ದು ಅಧ್ಯಕ್ಷರಿದ್ದರು, ಇರಾನ್ ದೇಶದ ಅಧ್ಯಕ್ಷರಿದ್ದರು, ಅವರನ್ನು ಕೊಂದಿರ್ತಕ್ಕಂಥದ್ದು ಯುದ್ಧ ಆಗೋ ಸಂದರ್ಭದಲ್ಲಿ ಅವರ ಕೊಂದಿರ್ತಕ್ಕಂಥದ್ದಲ್ಲ. ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಮೋಸದಿಂದ ಹತ್ಯೆ ಮಾಡಿರ್ತಕ್ಕಂಥದ್ದು ಅಂದರೆ ತಪ್ಪಾಗಲಾರದು. ಇದು ಏನು ವಿಶ್ವಸಂಸ್ಥೆ, ಆ ವಿಶ್ವಸಂಸ್ಥೆಯ ಚಾರ್ಟರ್ ಏನಿದೆ ಅದನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಒಂದು ರಾಷ್ಟ್ರದ ಸಾರ್ವಭೌಮತ ಮತ್ತು ಅದರ ಸ್ವಾತಂತ್ರ್ಯ ಮತ್ತು ಅದರ ಆಧಿಪತ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸ USA ಮತ್ತು ಅಮೆರಿಕ ಮತ್ತು ಇಸ್ರೇಲ್ ಮಾಡಿದೆ. ಆದ್ದರಿಂದ ಇದು ಖಂಡನೀಯ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಭಾರತ ದೇಶ 1994ನೇ ಇಸ್ವಿಯಲ್ಲಿ ಯಾಕೆ ನಾವು ಇರಾನ್ ನಮಗೆ ಒಂದು ಮಿತ್ರ ದೇಶ ಅಂತ ಹೇಳಬೇಕಾದ್ರೆ, 1994ನೇ ಇಸ್ವಿನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂಥೇಳಿ ವಿಶ್ವಸಂಸ್ಥೆಯಲ್ಲಿ ಎಲ್ಲ ಇಸ್ಲಾಮಿಕ್ ದೇಶ ಅಂದರೆ ಇಸ್ಲಾಮಿಕ್ ಕೋಆಪರೇಟಿವ್ ಅಂದರೆ OIC ಅಂತಾರೆ, ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂಥೇಳಿ ಅವರು ಒಂದು ರೆಸಲ್ಯೂಷನ್ ಮಾಡುವಾಗ ಕಾಶ್ಮೀರ್ ವಿಚಾರದಲ್ಲಿ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅಂದಾಗ ಮೊಟ್ಟ ಮೊದಲನೇ ಬಾರಿಗೆ ಕೇವಲ ಬಹಳ ಪ್ರಬಲವಾಗಿ ಅದರ ವಿರುದ್ಧವಾಗಿ ಇರಾನ್ ದೇಶ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ವಿಚಾರ ನಾವು ಯಾರೂ ಸಹ ಮರೆಯೋಂಗಿಲ್ಲ. 2001ನೇ ಇಸ್ವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರು ಸಹ ಟೆಹರಾನ್ಗೆ ಹೋಗಿ, ಇರಾನ್ನ ರಾಜಧಾನಿಗೆ ಹೋಗಿ ಸಂಪೂರ್ಣವಾಗಿ ಇರಾನ್ಗೆ ಬೆಂಬಲವನ್ನು ಕೊಟ್ಟು, ಇದು ಕೇವಲ 2 ರಾಷ್ಟ್ರದ ಸಂಬಂಧ ಅಲ್ಲ, 2 ರಾಷ್ಟ್ರದ ನಾಗರಿಕತೆ ಮತ್ತು ಈಗಿರ್ತಕ್ಕಂಥ ರಾಜಕಾರಣದ ಸಂಬಂಧ ಭಾಳ ಆಳವಾಗಿರ್ತಕ್ಕಂಥದ್ದು ಅಂಥೇಳಿ ಅವ್ರದ್ದೇ ಆದ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿರವರು 2001ರಲ್ಲಿ ಹೇಳಿರ್ತಕ್ಕಂಥದ್ದು ಯಾರೂ ಸಹ ಮರೆಯೋಂಗಿಲ್ಲ. ಆದ್ದರಿಂದ ನಾವು ಹೇಳೋದೇನು ಅಂತಂದರೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿಗೂ ಸಹ ಅವ್ರದ್ದೇನೇ ಭಿನ್ನಾಭಿಪ್ರಾಯಗಳು ವ್ಯತ್ಯಾಸ ಇರಬಹುದು, ಭಾರತ ದೇಶದಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥ ಇರಾನ್ ದೇಶದ ಅಧ್ಯಕ್ಷರ ಕೊಲೆ ಆಗಿರೋ ಸಂದರ್ಭದಲ್ಲಿ ಇವತ್ತಿಗೂ ಸಹ ಸಂತಾಪವನ್ನು ಸೂಚನೆ ಮಾಡಿಲ್ಲ. ಇದರ ಅರ್ಥ ರಾಜತಾಂತ್ರಿಕ ಮಟ್ಟದಲ್ಲಿ ಯಾವ ರೀತಿಯ ದಿವಾಳಿತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವತ್ತೂ ಸಹ ಭಾರತ ದೇಶ ಅಲಿಪ್ತ ರಾಷ್ಟ್ರಕೂಟದಲ್ಲಿ ಇದ್ದಾಗಲೂ ಸಹ ಅದು ತಟಸ್ಥರಾಗಿರ್ತಕ್ಕಂಥದ್ದು ಅಂದರೆ ಯಾವುದೇ ಪಕ್ಷ ವಹಿಸೋಂಗಿಲ್ಲ ಅಂತ ಅಲ್ಲ, ಸಕ್ರಿಯವಾಗಿ ಪಾಲ್ಗೊಂಡು ಶಾಂತಿ ಮತ್ತು ಆ ಸಾರ್ವಭೌಮತ್ವವನ್ನು ಕಾಪಾಡಲಿಕ್ಕೋಸ್ಕರ ಸಕ್ರಿಯವಾಗಿರ್ತಕ್ಕಂಥ ಒಂದು ಪಾಲಿಸಿ ಆ ಅಲಿಪ್ತ ರಾಷ್ಟ್ರಕೂಟದಲ್ಲಿ ಇದ್ದಂಥದ್ದು. ಅದನ್ನು ಸಂಪೂರ್ಣವಾಗಿ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ನಮ್ಮ ವಿಶ್ವಗುರು. ಅಲ್ಲಿ ಹೋಗಿ ಅದರಲ್ಲೂ ಸಹ ಈ 48 ಗಂಟೆಗಳ ಹಿಂದೆ, ಏನು ಮಾರ್ಚ್ 1ನೇ ತಾರೀಕು ಖೊಮೇನಿಯವರ ಹತ್ಯೆ ಆಯಿತು, 48 ಗಂಟೆಗಳ ಹಿಂದೆ ಇಸ್ರೇಲ್ಗೆ ಹೋಗಿ ಅವರಿಂದ ಇವರಿಗೆ ಸನ್ಮಾನವನ್ನು ಪಡ್ಕೊಂಡು ಬಂದು ಇದೆಲ್ಲ ನೋಡ್ತಾ ಇದ್ದಾಗ ದೇಶದ ಪ್ರಧಾನಮಂತ್ರಿಗಳನ್ನ ಎಪ್ಸ್ಟೀನ್ ಫೈಲ್ ಇಟ್ಕೊಂಡು ಇಸ್ರೇಲ್ ಮತ್ತು ಅಮೆರಿಕಾದವರು ಇಬ್ಬರೂ ಸಹ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಯಾರಿಗೂ ಬೇಕಾಗಿಲ್ಲ.
ಯಾವಾಗಲೂ ಸಹ ನಾವು ತಟಸ್ಥರಾಗಿದ್ದವರು ಇವತ್ತು ಒಂದು ಪಕ್ಷವನ್ನು ವಹಿಸ್ಕೊಂಡಿರ್ತಕ್ಕಂಥ ನೋಡಿದಾಗ ಅವರು ಏನು ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ನಾವು ನಮ್ಮ ಜವಾಬ್ದಾರಿಯಿಂದ ಪಲಾಯನ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನರೇಂದ್ರ ಮೋದಿಯವರು ನಡೆ ನುಡಿಗಳು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲರೂ ಸಹ ವಸುದೇವ ಕುಟುಂಬಕಂ ಅಂತ ಹೇಳೋ ಜನ ಈ ಒಂದು ಹತ್ಯೆ ಆಗಿರೋ ಸಂದರ್ಭದಲ್ಲಿ ಸಂತಾಪ ಸೂಚನೆ ಮಾಡಲಿಕ್ಕೂ ಸಹ ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯಲ್ಲಿ ಡೋಲಾಯಮಾನ ಪರಿಸ್ಥಿತಿ ಇರೋ ಸಂದರ್ಭದಲ್ಲಿ ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಭಾರತ ದೇಶದ ವಿದೇಶಾಂಗ ನೀತಿ ಡೋಲಾಯಮಾನ ಸ್ಥಿತಿಯಲ್ಲಿದೆ ಅಂತ ಹೇಳಿ.